ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರೂ ಸ್ವಾಗತ ಗೈಸ್. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಫ್ರ್ಯಾಂಕ್ ಕಾಲ್ ಮಾಡ್ಬೇಕಂತ ಇದೀನಿ. ಏನಕ್ಕೆ ಬೇರೆ ಕಂಟೆಂಟ್ ಬಿಟ್ಬಿಟ್ಟು ಫ್ರ್ಯಾಂಕ್ ಕಾಲೇ ಮಾಡ್ತಿದ್ದೀನಿ ಅಂತಂದ್ರೆ, ನಾವು ಎಲ್ಲೂ ಹೊರಗಡೆನು ಹೋಗಲ್ಲ, ಜಾಸ್ತಿ ಸುತ್ತಾಡೋದು ಇಲ್ಲ, ನಂಗೆ ಡೈಲಿ ಲಾಗ್ಸ್ ಅಂತೂ ಮಾಡಕ್ ಬರಲ್ಲ. ಅದಕ್ಕೇನೆ ಒಂದು ಫ್ರ್ಯಾಂಕ್ ಕಾಲ್ ಮೇಲೆ ಒಂದು ಕಂಟೆಂಟ್ ತಗೊಂಡು ಹೋಗೋಣ ಈ ಚಾನೆಲ್ ಅಲ್ಲಿ ಅಂತ ಡಿಸೈಡ್ ಮಾಡಿದೀನಿ. ಅದಕ್ಕೆ ಫ್ರ್ಯಾಂಕ್ ಕಾಲ್ ಮಾಡ್ತಾ ಇದೀನಿ. ನೋಡೋಣ ಇವತ್ತು ಯಾರು ಬಕ್ರಾ ಹಾಕ್ತಾರೆ ಅಂತ. ಇವರು ಯಾವ ತರ ಹೋಗುತ್ತಂತ ನೋಡೋಣ. ವಾಚ್ ಔಟ್ ಗೈಸ್. ಹಲೋ 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 ಬೇಬಿ. ಹಲೋ ಹಲೋ ಅಣ್ಣ, ಎಲ್ಲಿದ್ದೀರಾ? ಇಲ್ಲಿ ಅಂಗಡಿ ಹತ್ರ. ಇದು ಬೆಳಗ್ಗೆ ನಮ್ಮ ಹುಡುಗ ನಿಮ್ಮ ಅಂಗಡಿಲಿ ಚಿಕನ್ ತಗೊಬಂದಿದ್ದ. ಹಾ ಕ್ವಾಲ್ಟಾಗಿರೋ ಚಿಕನ್ ಕೊಟ್ಟಿದ್ದೀರಲ್ಲ ಅಣ್ಣ. ಅಣ್ಣ ಯಾರಣ್ಣ ನೀವು? ಬೆಳಗ್ಗೆ ನಮ್ಮ ಹುಡುಗ ಇಲ್ಲಿಂದ ನಿಮ್ಮ ಇದರಿಂದ ಚಿಕನ್ ಕೊಟ್ಟು ಕಳ್ಸಿದ್ರಲ್ಲ ನಿಮ್ಮ ಅಂಗಡಿಯಿಂದ. ಅಣ್ಣ ನೀವ್ ಯಾರಂತ ಗೊತ್ತಿಲ್ಲ ಅಣ್ಣ. ಅಣ್ಣ ನನ್ ಯಾರಂತ ಗೊತ್ತಿಲ್ಲ ನಿಮ್ಗೆ, ನಮ್ ಹುಡುಗನ್ ಕಳ್ಸಿದೆ ನಿಮ್ ಅಂಗಡಿಗೆ. ಯಾರ ಗೊತ್ತಿಲ್ಲ ಅಣ್ಣ. ನಾವ್ ಇಲ್ಲೇ ಊರ್ ಪಕ್ಕದಲ್ಲಿ ಹಿಂಗೆ ಟ್ರಿಪ್ ಬಂದಿದ್ದು. ಹಾ ಗೊತ್ತಿಲ್ಲ ಅಣ್ಣ ನೀವ್ ಯಾರಂತ. ಅವ್ರು ಕೊಟ್ಟು ಕಳ್ಸಿದ್ರೆ ಈ ತರ ಮಾಡಿದಿರಲ್ಲ ಅಣ್ಣ, ಸರಿ ಏನಣ್ಣ ಇದು? ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ಅಣ್ಣ ಇವಾಗ ನಿಮ್ಮ ಅಂಗಡಿಯಿಂದಾನೇ ತಗೊಬಂದಿರೋದಂತ ಅವನು, ನೀವು ನೋಡಿದ್ರೆ ಗೊತ್ತಿಲ್ಲ ಅಂತೀರಲ್ಲ ಅಣ್ಣ. ಅಣ್ಣ ದೇವ್ರಣ್ಣ ಗೊತ್ತಿಲ್ಲ ಅಣ್ಣ. ಪಾಪ ಯಾರು ನೀವ್ ಹೆಸರು ಹೇಳಿ ಫಸ್ಟ್. ನನ್ನ ಹೆಸರು ವಿಜಯ್ ಅಂತ, ನಾವ್ ಬೆಂಗಳೂರಲ್ಲಿ ಇರೋದು, ಇಲ್ಲಿ ಕಡೆ ಬಂದಿದ್ವಿ. ಗೊತ್ತಿಲ್ಲ ಅಣ್ಣ ಯಾರಂತ, ಸಾರಿ. ಒಂದು ಪಾರ್ಟಿ ಮಾಡಕಂತ ತಗೋಬಾ ಅಂತ ಕಳ್ಸಿದ್ವಿ. ಹಾ ಆ ಬಿಕ್ಕಿದ ಐಟಮ್ ಎಲ್ಲ ನಾವ್ ಬೇರೆ ಕಡೆಯಿಂದ ತಗೊಂಡೋದ್ವಿ. ನಾವು ನಿಮ್ಮ ಅಂಗಡಿಗೆ ಚಿಕನ್ ಹೊಡ್ಸ್ಕೊಂಡ್ ಬಂದಂತೆ. ಹಾ ಅವನ್ ಅವಾಗ ಹಂಗೆ ಇಲ್ಲಿ ಮಧ್ಯಾಹ್ನ ನಂಬರ್ ನಿಮ್ಮ ಚಿಕನ್ ಕೊಳ್ತಾಗಿರೋದ್ ನೋಡ್ಬಿಟ್ಟು ಮತ್ತೆ ತರಕ್ ಬಂದ ಅವನು. ಇಲ್ಲ ನಾನು ಇನ್ನು ಚಿಕನ್ ಹೊಡೆದಿಲ್ಲ ಬೆಳಗ್ಗೆಯಿಂದ. ಆವಾಗ ನಾನ್ 1 kg ಹೊಡೆದಿದ್ದು ನಾನೇ ಹೊಡೆದೆ. ಅವನು ಅವಾಗ ಬೇರೆ ಅಂಗಡಿಲಿ ಚಿಕನ್ ತಗೊಂಡು ಮತ್ತೆ ನಿಮ್ಮ ಅಂಗಡಿ ಫೋನ್ ನಂಬರ್ ತಗೊಂಬಂದಿದ್ದಾನೆ. ಅಣ್ಣ ಇಲ್ಲ ಅಣ್ಣ ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ ಹೆಸರು? ಅಣ್ಣ ನನ್ನ ಹೆಸರು ವಿಜಯ್ ಅಂತ. ನಮ್ಮನ್ ನೋಡ್ಲೇ ಇಲ್ಲ ನೀವು, ನಾನು ನಿಮ್ಮನ್ ನೋಡ್ಲಿಲ್ಲ, ನಮ್ ಹುಡುಗ ನಿಮ್ಮನ್ ನೋಡಿರೋದು. ಅಣ್ಣ ನಿಮ್ ಹುಡುಗ ಬರ್ಲಿಲ್ಲ ಅನ್ಕೋತೀನಿ ಅಣ್ಣ ಇಲ್ಲಿ ಅಂಗಡಿಗೆ. ಹೊಟ್ಟೆಲ್ ನೀವಿದ್ರು ಯಾರಿದ್ರು ಅಂತ ನನಗ್ ಗೊತ್ತಿಲ್ಲ ಅಣ್ಣ. ನಾನೇ ಇದ್ದೀನಿ ಅಣ್ಣ, ಬೆಳಗ್ಗೆಯಿಂದ ನಾನೇ ಇದ್ದೀನಿ. ಬೆಳಗ್ಗೆಯಿಂದ ನಾನೇ ಇದ್ದೀನಿ ಅಣ್ಣ. ಯಾರಣ್ಣ ನೀವು? ಅಣ್ಣ ಹೇಳದ್ನಲ್ಲ ವಿಜಯ್ ಅಂತ. ನಾವು ಒಂದ್ ಟ್ರಿಪ್ ಬಂದಿದ್ವಿ ಅಣ್ಣ. ಹಾ ಅವಾಗ ಅಣ್ಣ ಯಾವತ್ತು ನಮ್ಮ ಅಂಗಡಿ ಹತ್ರ ನಾವ್ ಮಾಡೋದಿಲ್ಲ ಅಣ್ಣ. ನೀವು ಅಣ್ಣ ನಾನ್ ಮಾಡ್ದೆ ನಿಮ್ಗೆ ಯಾಕಣ್ಣ ಫೋನ್ ಮಾಡಿ ಮಾತಾಡ್ತೀನಿ. ಹಾ ಇವಾಗ ನಮ್ಗೇನ್ ಸುಮ್ನೆ ನಾನೇನ್ ಟೈಮ್ ಪಾಸ್ ಮಾಡಕ್ಕೋಸ್ಕರ ಫೋನ್ ಮಾಡಿ ಮಾತಾಡ್ತೀನಿ ಅಣ್ಣ. ಬನ್ನಿ ಅಣ್ಣ ಈಸ್ಕೊಂಡು ಹೋಗ್ರಿ. ಬನ್ನಿ ಅಣ್ಣ ಬೇಕಾದ್ರೆ ನಾವು ಕೊಡ್ತೀವಿ. ಕ್ಲಾಪ್ಸ್ ಹೊಡ್ರಿ, ಸುಮ್ನೆ ಕೂತಿರಲ್ಲ. ಇಲ್ಲ ಅಣ್ಣ, ನಾನು ಈಸ್ಕೊಂಡ್ ಬಂದ್ಬಿಟ್ಟೆ ಆಲ್ರೆಡಿ. ನನಗ್ ಚಿಕನ್ ಹೋಯ್ತು ಅನ್ನೋ ಬೇಜಾರಿಲ್ಲ. ನೀವ್ ಈ ತರ ಮಾಡಿದ್ರೆ ಹೆಂಗಣ್ಣ? ಇವಾಗ ಬೇರೆಯವ್ರು ಬರ್ತಾರೆ. ಇಲ್ಲ ಇಲ್ಲ ನಾವ್ ಯಾಕಂದ್ರೆ ಯಾವತ್ತು ಆತರ ಮಾಡ್ದಾರಲ್ಲ ಅಣ್ಣ ನಾವು. ಹೌದೌದು. ಇವಾಗ ಏನ ಅದ್ ಹೆಂಗ್ ಬರ್ತಣ ಮತ್ತೆ? ಇವಾಗ ಕೋಳಿನ ಕೊಳ್ತೋಗಾಯ್ತಾ? ಹಂಗಲ್ಲ ಇಲ್ಲ ಅಣ್ಣ. ಯಾವತ್ತು ನಾವ್ ಆತರ ಮಾಡ್ದಾರಲ್ಲ. ಹಾ ಇದ್ ಮಾಡಿದಿಲ್ಲ. ನಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಬೇರೆ ಯಾವ್ದಾರ ಅಂಗಡಿ ಇರ್ಬೋದು, ಕೇಳಿ ನೋಡಿ. ಇಲ್ಲ ಅಣ್ಣ, ನೀವು ಬೇಕಂತಾನೆ ಮಾಡಿದಿರಾ, ನನ್ಗೆ ಗೊತ್ತಿದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಕ್ ಚಾನ್ಸೇ ಇಲ್ಲ ಅಣ್ಣ. ನಾನು ಬೆಂಗಳೂರಲ್ಲಿ ಇರೋದ್, ನಾವು ಎಷ್ಟೊಂದ್ಸಲ ಚಿಕನ್ ತಗೊಂಡೋಗಿದೀವಿ ಅಣ್ಣ. ಇಲ್ಲ ಬೆಳಗ್ಗೆಯಿಂದ ನಾನ್ತಾ ಇದ್ದೀನಿ. ನಾವು ಊರ್ಗಳಲ್ಲಿ ತಗೊಂಡೋಗಿದೀವಿ. ಬೇಕಾದ್ರೆ ನೀವು ಯಾರಣ್ಣ? ನೀವು ಅಣ್ಣ ನನ್ ಪ್ರಾಫರ್ ಬಂದ್ಬಿಟ್ಟು ಮಂಡ್ಯ. ಮಂಡ್ಯ. ಓಕೆ. ಇಲ್ಲಿ ನಾವು ವಾಸವಾಗಿರೋದು ಬೆಂಗಳೂರಲ್ಲಿ. ನಾನ್ ಹೇಳ್ತಾ ಇರೋದಣ್ಣ, ಇಲ್ಲಿ ಎಲ್ಲಿ ಚಿಕನ್ ಅಂತ ಬೆಳಿಗ್ಗೆ ಇಲ್ಲೇ ಅಣ್ಣ ಚಿಕನ್ ತಗೊಂಡೋಗಕ್ಕೆ ನಾವ್ ಹಿಂಗೆ ಹುಡುಗರು ಟ್ರಿಪ್ ಬಂದಿದ್ವಿ ಅಣ್ಣ. ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿ ಸೈಡ್ ಅಲ್ಲಿ ದಾರಿಲಿ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಒಂದ್ ಪಾರ್ಟಿ ಗಿಟಿ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಯಾವ ಊರ್ ಹುಡುಗನ್ ಕಳ್ಸಿದ್ರಿ ಚಿಕನ್ ಅಂತ? ನಮ್ ಬೆಂಗಳೂರು ಹುಡುಗನೇ ಅಣ್ಣ. ನಾವು ಅವನ್ ಜೊತೆಲೆ ಇದ್ವಿ. ಇಲ್ಲ ಅಣ್ಣ, ಬೆಂಗಳೂರಿಗೆ ಒಬ್ರು ಬಂದಿಲ್ಲ ಬೆಳಗ್ಗೆಯಿಂದ. ಅಣ್ಣ ಇವಾಗ ನನ್ ಮಾತು ಸುಳ್ಳಂತ ಆಯ್ತು ನೀವ್ ಹೇಳೋ ಪ್ರಕಾರ. ಯಾರು ಯಾವ ಶಾಲೆನಲ್ಲೆಲ್ಲ ಕಲ್ತು ಬಂದ್ರಪ್ಪ ಕಲೆನ, ಈ ಡ್ರಾಮಾ ಮತ್ತೆ ಈ ಸುಳ್ಳು ಹೇಳಕ್ಕೆ? ಬಿಡಿ ಅಣ್ಣ, ಆಯ್ತು ಬಿಡಿ. ಇದೇನ್ ನಾನು ಫುಡ್ ಲೀಗಲ್ ಆಗಿ ಹೋಯ್ತೀನಿ, ಅದೇನಾಗುತ್ತಾ ಮಾತಾಡ್ಕೊಳ್ಳೋಣ ಬಿಡಿ ಅಣ್ಣ. ನಾನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲ ಅಣ್ಣ, ನೀವ್ ಈ ತರ ಮಾತಾಡೋದಾದ್ರೆ ಅಟ್ಲೀಸ್ಟ್ ಒಂದ್ ಸಾರಿ ಕೇಳ್ಬೋದಾಗಿತ್ತು. ನೀವು ಈ ತರ ಮಾತಾಡೋದ್ ಬೇಡ ಅಣ್ಣ. ನೀವ್ ಯಾರಂತ ಒಂದ್ ಸ್ವಲ್ಪ ಹೇಳೋಣ ಹೋಗ್ಲಿ.
ಅಣ್ಣ ನಾನು ಅಣ್ಣ ನಾನು ಹೇಳ್ತಾ ಇದೀನಿ, ನನ್ನ ಹೆಸರು ವಿಜಯ್ ಅಂತ. ಅರ್ಥ ಆಯ್ತಾ? ಹಂಗಲ್ಲ, ಬೆಳಗ್ಗೆಯಿಂದ ಇನ್ನು ಒಬ್ಬರೇ ಬಂದಿಲ್ಲ, ಬೆಂಗಳೂರಾಗಿ ಇವ್ರಾಗಿ ಬಂದಿಲ್ಲ. ಹಾ ನೀವ್ ಯಾರಂತ ಕರೆಕ್ಟ್ ಆಗಿರಿ ಒಂದ್ ಸ್ವಲ್ಪ. ಅಣ್ಣ ನಾನು ಹೇಳ್ತಾ ಇದೀನಲ್ವಾ, ಬೆಂಗಳೂರಿಂದ ಬಂದಿರೋದ್ ನಾವು. ನೀವ್ ಬೆಂಗಳೂರಿಂದಾನೇ ಬಂದಿರೋ, ಇವಾಗ ಒಪ್ಕೊಂತೀನಿ. ಹಾ ನಾನ್ ಹೇಳ್ತಾ ಇರೋದು, ನೀವ್ ಸಪೋಸ್ ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾ ಇರೋದು. ಬೆಳಿಗ್ಗೆ ಅದೇ ಅಣ್ಣ, ಬೆಂಗಳೂರಿಂದ ಹೋಗ್ಬೇಕಾರೆ ಆಂದವೇ ಬಂದ್ವಿ. ಅಂಗಡಿ ಎಲ್ಲಿದೆನಾ? ಹಾ ಅಂಗಡಿಲೇ, ನಿಮ್ ಅಂಗಡಿ ನೋಡಿದ್ವಿ. ಅಂಗಡಿ ಎಲ್ಲಿದೆ? ಕೋಟೆವ್ರ ಅಂಗಡಿ ಎಲ್ಲಿದೆ ಅಂತ ಕೇಳ್ದೆ. ಅಣ್ಣ ಕ್ವಾಟೆ ಊರಲ್ಲಿ ನಾವು ಅಂಗಡಿ ನೋಡಿದ್ವಿ ಅಣ್ಣ. ಹಾ ಪಾಸ್ ಆಗ್ಬೇಕಾದ್ರೆ ಹಿಂಗೆ ಒಂದ್ ಅಂಗಡಿ, ಇವಾಗ ನೀವೆಲ್ಲ ಒಂದ್ ಊರ್ಗ್ ಹೋಗಿರ್ತೀರಾ, ಹಾ ನೀವ್ ಅದೇ ಚಿಕನ್ ಅಂಗಡಿ ಅಂಗಡಿ ಹತ್ರ ಏನಿದೆ ನಾನು? ಅದೇ ಚಿಕನ್ ಅಂಗಡಿಗೆ ಹೋಗ್ಬೇಕಂತ ಹೋಯ್ತೀರಾ, ನೀವ್ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಯಾವ್ದೋ ಒಂದ್ ಚಿಕನ್ ಅಂಗಡಿ ಸಿಗುತ್ತೆ, ಅಲ್ಲಿ ಹೋಗಿ ತಗೋತೀರಾ. ಹಂಗಲ್ಲ ನಾನು ಹೇಳ್ತಿರೋದು. ಮತ್ ಇನ್ನೇಂಗಣ ಕೋಟೆವ್ರ ಬಂದು ಎಲ್ಲಿ ಇಸ್ಕೊಂಡಿದ್ರಿ? ಅಣ್ಣ ನಿಮ್ಮ ಅಂಗಡಿಲೇ ಅಣ್ಣ, ನಾನು ಹೇಳ್ತಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಣ್ಣ ನಾನ್ ಹೇಳೋದು ನೀವ್ ಅರ್ಥ ಮಾಡ್ಕೊಡ್ರಿ. ಯಾವ ರೋಡ್ ಅಲ್ಲಿ ಇದೆ ಅಂಗಡಿ? ಅಣ್ಣ ನೋಡಿ, ನಮ್ಗೆ ಕ್ವಾಟೆ ಊರು ನಮ್ಗೆ ಹೊಸದು ಅಣ್ಣ. ಹಾ ನಮಗೆ ಊರುಗಳು ಕ್ವಾಟೆ ಊರಂತ ಮಾತ್ರ ಗೊತ್ತು. ಸರಿ ನಮಗೆ ಮ್ಯಾಪ್ ಅಲ್ಲಿ ತೋರ್ಸುತ್ತೆ, ಅದ್ರಿಂದ ನಮಗೆ ಹೆಸರು ಗೊತ್ತಾಯ್ತದ ಹೊರತು ಇದು ಕ್ವಾಟೆ ಊರು, ಅದ್ರ ಪಕ್ಕ ಆ ಊರು ಈ ಊರು ಅಂತ ನನ್ಗೆ ಗೊತ್ತಿಲ್ಲ ಅಣ್ಣ. ಸರಿ ಆಯ್ತಾ, ನಾವು ಹಿಂಗೆ ಹೋಗ್ಬೇಕಾದ್ರೆ ನಮ್ ಹುಡುಗರು ಊಟ ಮಾಡ್ಬೇಕಂತಾರೆ ಒಂದು 12 ಗಂಟೆಲಿ. ಹಾ ಆವಾಗ ಹಿಂಗೆ ಬಿಡ್ರಿ ಚಿಕನ್ ಮಾಡೋಣ ಅನ್ಬಿಟ್ಟು ಅಲ್ಲಿ ತಪ್ಲೆ ಗಿಪ್ಲೆ ಎಲ್ಲ ನಾವೇ ತಗೊಬಂದಿರ್ತೀವಿ ನಮ್ ಕಾರ್ ಒಳಗಡೆ. ಸರಿ ಆಯ್ತಾ, ಆವಾಗ ಚಿಕನ್ ತಗೋಬೇಕಂತ ಯಾವ್ದೋ ಒಂದ್ ಚಿಕನ್ ಅಂಗಡಿ ನಮ್ ಹುಡುಗನ್ ಕಳಿಸ್ತೀವಿ ಒಂದ್ ಗಾಡಿಲಿ. ಹಾ ಆಯ್ತಾ, ನಾವ್ 2 ಕಾರು ಒಂದ್ ಗಾಡಿಲಿ ಬಂದಿರೋದು. ಹಾ ಆ ಗಾಡಿಲಿ ತಗೋಬರ್ಬೇಕಾದ್ರೆ ಹೋಗ್ ಚಿಕನ್ ತಗೋಬಾ, ನಾವ್ ಮಿಕ್ಕಿದ್ದು ಎಣ್ಣೆ ಗಿಣ್ಣೆ ನಾವ್ ತರಕಾರಿ ಐಟಮ್ ಎಲ್ಲ ನಾವ್ ತಗೊಂಡೋಯ್ತಿವಿ ಅಂತ ಹೇಳ್ಬಿಟ್ಟು ಅವನ್ ಒಬ್ಬನ್ ಕಳಿಸ್ಬಿಟ್ಟು ನಾವ್ ಮಿಕ್ಕಿದ ಐಟಮ್ ತಗೊಂಡ್ ನಾವ್ ಆ ಪ್ಲೇಸ್ ಹೋಯ್ತಿವಿ. ಅದ್ ಯಾವ ಊರ್ ರೋಡ್ ಅಂತಾನು ನನಗ್ ಗೊತ್ತಿಲ್ಲ. ಆ ಕ್ವಾಟೆ ಊರಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಮರ ಸಿಗುತ್ತೆ, ಅಲ್ಲಿ ಹಾಕ್ಬಿಟ್ಟು ನಾವ್ ಮಾಡ್ತೀವಿ. ಅಣ್ಣ ಎಲ್ಲೋರ್ ಮರ ಸಿಗ್ತೇವಣ್ಣ ಕೋಟೆವ್ರಲ್ಲೇ? ಹೌದಲ್ವಾ, ಎಲ್ಲರೂ ಸಿಗುತ್ತಣ್ಣ. ನೀವ್ ಚೆನ್ನಾಗ್ ಕಾಮಿಡಿ ಮಾಡ್ತೀರಾ ಬಿಡಿ. ಕಾಮಿಡಿ ಅಲ್ಲಣ್ಣ ನೀವು ಅಣ್ಣ, ನೀವು ಈ ತರ ಮಾಡ್ಬಾರ್ದಣ್ಣ. ನೀವ್ ಯಾರೇ ಆಗ್ಲಿ ಅಣ್ಣ, ಇವಾಗ ಆಯ್ತು, ನನ್ ಯಾವ ಭರವಸೆಯಿಂದ ನಂಬ್ಲಿ ನೀವ್ ಈ ತರ ಮಾಡ್ತಾ ಇಲ್ಲ ಅಂತ. ನಾವ್ ಯಾವ ಇದ್ರಲ್ಲೂ ಕೊಟ್ಟಿದ್ರಣ್ಣ. ಬನ್ನಿ ಅಣ್ಣ, ಎತ್ಕೊ ಬನ್ನಿ ಅಣ್ಣ, ಬೇಕಾದ್ರೆ ವಾಪಸ್ ಕೊಡಿ. ಅಣ್ಣ ನಾನ್ ಹೇಳ್ತಾ ಇಲ್ವಾ, ನಾನು ಆಲ್ರೆಡಿ ತಂದ್ಬಿಟ್ಟಿದೀವಿ, ನಾವ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ, ನಮ್ದು ಊಟನೂ ಆಗಿದೆ ಆಯ್ತಾ. ಆದ್ರೆ ನನಗೆ ಏನ್ ಬೇಜಾರ್ ಅಂತಂದ್ರೆ, ನೀವ್ ಯಾರೋ ಊರ್ಗ್ ಹೊಸಬ ಹುಡುಗ ಅನ್ಬಿಟ್ಟು ನೀವ್ ಈ ತರ ಮಾಡಿದ್ರೆ ಸರಿ ಅಲ್ವಾ ಅಣ್ಣ? ನಾವ್ ಆತರ ಇದ್ರ ಜೀವನದಲ್ಲಿ ಮಾಡ್ಕೊಡಲ್ಲ ಅಣ್ಣ. ನೀವ್ ಈ ತರ ನೀವ್ ಮಾಡ್ದೆ ಇನ್ ಹೆಂಗಣ ಬರುತ್ತೆ? ನಮ್ಮ ಅಂಗಡಿಗೆ ನಾನ್ ಬೆಳಗ್ಗೆಯಿಂದ ನಾನ್ತಾ ಇದ್ದೀನಿ, ಯಾರು ಬಂದಿಲ್ಲ ಆತರ. ಹಾ ಅರ್ಥ ಆಯ್ತಾ? ಬೆಳಗ್ಗೆಯಿಂದ ಯಾರು ಬಂದಿದೆ ಇಲ್ಲ. ಪಾಪ ಗೈಸ್, ತುಂಬಾ ಆನೆಸ್ಟಿ ಮನುಷ್ಯ ಅಂತಾರೆ. ಈ ತರ ಹೊಟ್ಟೆ ಉರ್ಸೋದ್ ನನ್ಗೆ ಅನ್ಯಾಯ ಅನಿಸ್ತಾ ಇದೆ. ಚಾರ್ಜ್ ಇಲ್ಲ ಅಣ್ಣ. ಅಣ್ಣ ನೀವ್ ನೋಡಿ, ನೀವ್ ಈ ತರ ಚಾರ್ಜ್ ಇಲ್ಲ ಗೀರ್ಜ್ ಇಲ್ಲ ಅಂತ ಫೋನ್ ಕಟ್ ಮಾಡಿದ್ರೆ ನಾನ್ ನಿಜವಾಗ್ಲೂ ಸ್ಟೇಷನ್ಗೆ ಹೋಗ್ತೀನಿ. ಸ್ಟೇಷನ್ ಇಂದ ನಾವು ಪೊಲೀಸವ್ರನ್ನ ಅಲ್ಲೇ ಕರ್ಕೊಬತ್ತೀನಿ ಅಣ್ಣ. ಲೀಗಲ್ ಆಗಿ ಹೋಗೋಣ, ನಮ್ಗೂ ಮಾತಾಡೋದ್ ಬೇಡ, ನಿಮ್ಗೂ ಮಾತಾಡೋದ್ ಬೇಡ. ಚಿಕನ್ ಪೀಸ್ ಇನ್ನು ನನ್ ಜೊತೆಲೆ ಇದೆ, ನಾನು ಅಲ್ಲೇ ತರ್ತೀನಿ, ಅವ್ರನ್ನೇ ಕರ್ಕೊ ತರ್ತೀನಿ. ಸರಿ ಓಕೆ ಅಣ್ಣ, ಬೆಳಗ್ಗೆಯಿಂದ ನಾನು ನೋಡ್ಲಾ ನಿಮ್ ಯಾರ ಹತ್ರ ಒಂದ್ ಸ್ವಲ್ಪ ಬಿಸಿ ಅಲ್ಲಣ್ಣ, ನೀವ್ ಈ ತರ ಮಾಡೋದ್ ಹೆಂಗಣ? ಅಣ್ಣ ಹೇಳ್ಬೇಡ, ಇವಾಗ ಹೇಳ್ತೀನಿ, ರೈಟ್ ಚೆನ್ನಾಗಿ ಹೇಳ್ತೀನಿ, ನಾವ್ ಆತರ ಕೆಲಸ ಮಾಡಲ್ಲ. ನೀವ್ ಮಾಡಲ್ಲ ಅಂತಂದ್ಮೇಲೆ ಇನ್ ಯಾರ್ ಚಿಕನ್ ಅಣ್ಣ ಕೊಟ್ ಕಳ್ಸಿದ್ದು? ಇನ್ ಯಾರ್ ಕೊಟ್ ಕಳಿಸ್ತಾರೆ? ನಿಮ್ ಅಂಗಡಿಯಿಂದಾನೆ ಬಂದೈತಲ್ಲ ಆ ಹುಡ್ಗ, ಇದೇ ಅಂಗಡಿಲಿ ಚಿಕನ್ ತಂದಿದೀನಿ ಅನ್ಬಿಟ್ಟು ನಿಮ್ ಅಂಗಡಿ ಮುಂದೆನೆ ಬಂದಿ ಫೋನ್ ನಂಬರ್ ತಗೋ ಬಂದಿರೋದು. ಅದಕ್ಕೆ ನಾನ್ ನಿಮ್ ಕಾಲ್ ಮಾಡಿರೋದು. ಇಲ್ಲ ನಾನ್ ಸುಮ್ನೆ ಏನ್ ಕಣ ಮಾಡ್ಲಿ ನಿಮ್ಗೆ? ನಾವು ಏನ್ ಕೆಲ್ಸಗಳು ಮಾಡಲ್ವಣ? ನಾವು ನಮ್ದು ಒಂದ್ ಅಂಗಡಿ ಇದೆ ಅಣ್ಣ. ನಮ್ಮ ಅಂಗಡಿ ಈ ತರ ಕಂಪ್ಲೇಂಟ್ ಮಾಡಿದ್ರೆ ಬೇರೆಯವ್ರು ನನ್ಗ್ ಬೇಜಾರಾಗಲ್ವಾ? ನಾನು ಹೇಳದ್ ಕೇಳೋಣ, ಇವ್ ಕೇಳ್ತೀನಿ, ಸ್ವಲ್ಪ ಬುಟ್ಟಿನ ಕೇಳ್ರಿ, ಕರೆಕ್ಟ್ ಆಗಿ ಹೇಳ್ತೀನಿ. ಅಣ್ಣ ನೀವು ಯಾರನ್ನ ಕೇಳಿದ್ರು, ನೀವ್ ಅಲ್ಲ ನೀವ್ ಯಾರನ್ನ ಕೇಳಿದ್ರು ಎಲ್ಲ ಮಾತುಕತೆ ಮಾಡ್ಕೊಂಡಿರ್ತಾರೆ. ನಿಮ್ ಅಕ್ಕಪಕ್ಕ ಅಂಗಡಿಯವ್ರನ್ನ ಬಂದ್ ಕೇಳಿದ್ರು ಆತರ ಮಾಡಲ್ರು ಅಂತಾನೆ ಹೇಳುದವ್ರು. ಆಯ್ತಾ, ಇವಾಗ ನಮ್ಮ ಅಂಗಡಿ ಪಕ್ಕನ ಇನ್ನೊಂದ್ ಅಂಗಡಿ ಇದೆ, ಅವ್ರನ್ನ ಬಂದ್ ಕೇಳಿದ್ರೆ ನನ್ನ ದೇವ್ರಂತ ಮನುಷ್ಯ ಅಂತಾರೆ. ನೀವು ಅದ್ ಈ ತರ ಎಲ್ಲ ಮಾತುಕತೆಗಳು ಮಾಡ್ಕೊಂಡು ಹೊಸ ಹುಡುಗರಿಗೆ ಈ ತರ ಎಲ್ಲ ಕಳ್ಸಿರೋದು ಮಹಾನ್ ದೊಡ್ಡ ತಪ್ಪು ಅಣ್ಣ. ನಾನ್ ಹೇಳ್ತೀನಿ ಕೇಳ್ರಿ, ಇದನ್ನ ನಾನ್ ಬಿಡೋದನ್ನಲ್ಲ. ನೀವು ಸುಮ್ನೆ ಫೋನ್ ಕಟ್ ಮಾಡಕ್ಕೋಸ್ಕರ ನೀವು ಚಾರ್ಜರ್ ಇಲ್ಲ ಅದಿಲ್ಲ ಅಂತ ಸುಳ್ಳು ಹೇಳ್ತಾ ಇದೀರಾ, ನನಗ್ ಗೊತ್ತು. ಇಲ್ಲ ಚಾರ್ಜ್ ಇಲ್ಲ, ಚಾರ್ಜರ್ ಇಲ್ಲ. ನೀವ್ ಈ ಮಾತಕ್ ತಪ್ಪಿಸ್ಕೋಬೇಕಂತ ಚಾರ್ಜ್ ಇಲ್ಲ ಅದಿಲ್ಲ ಅಂತ ಇದ್ ನಾನ್ ನಂಬಲ್ಲ. ಸ್ವಲ್ಪ ಬಿಸಿಲ್ ಅಣ್ಣ, ನೀವ್ ಈ ತರ ಮಾಡಂಗ್ ಮಾಡ್ಬಿಟ್ಟು ಬಿಸಿ ಅಂತಂದ್ರೆ ಹೆಂಗಣ್ಣ? ಹಂಗಲ್ಲ ಹೆಂಗಣ ಬರ್ತದ? ಇನ್ ಹೆಂಗಣ ಬರ್ತದೆ? ಇವಾಗ ನಿಮ್ ಪ್ರಕಾರ ನಾನೇ ಚಿಕನ್ ತಗೊಂಡು ನಾನೇ ಕೊಳ್ತೋಗಿರೋ ಚಿಕನ್ ತಂದು ಹಾಕ್ಬಿಟ್ಟು ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೀನಿ ನಾನು. ಹಾ ಪಾಪ ಗೈಸ್, ಅವ್ರೇನೋ ಕೆಲಸ ಮಾಡ್ತಾವ್ರೆ ಅನ್ಸುತ್ತೆ, ಅದಕ್ಕೆ ಕಟ್ ಮಾಡ್ಬಿಟ್ರಿ, ಚಾರ್ಜರ್ ಇಲ್ಲ ಅಂತ ಬೇರೆ ಹೇಳ್ತಾವ್ರೆ. ಫುಲ್ ರೋಸ್ಟ್ ಅನ್ಕೊಳ್ರಿ. ಇನ್ನು ಮಾತಾಡೋಣ, ನೆಕ್ಸ್ಟ್ ಇನ್ನೊಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ, ಮತ್ತೆ ಮಾಡ್ತೀನಿ, ಬಿಡಲ್ಲ ಅವ್ರನ್ನ ಅನ್ಕೊಳ್ರಿ. ಅವ್ರ ವಯಸ್ಸಲ್ಲಿ ತುಂಬಾ ದೊಡ್ಡವ್ರು ಅನ್ಸುತ್ತೆ ಪಾಪ. ನಾವ್ ಈ ತರ ಎಲ್ಲ ಮಾತಾಡೋದು ಸರಿ ಇಲ್ಲ.
ಲಾಸ್ಟ್ ಅಲ್ಲಿ ಒಂದ್ ಸಾರಿ ಕೇಳ್ಬಿಡೋಣ. ಮಾಡೋಣ, ಮತ್ತೆ ಮಾಡ್ತೀನಿ ಒಂದ್ 5 ನಿಮಿಷ ಬಿಟ್ಕೊಂಡು. ಹಲೋ ಹಲೋ ಅಣ್ಣ, ನೀವ್ ಹಿಂಗ್ ಕಟ್ ಮಾಡ್ಬಿಟ್ರೆ ಹೆಂಗಣ್ಣ? ಒಂದ್ ಸ್ವಲ್ಪ ಬಿಸಿ ಅಣ್ಣ ಪ್ಲೀಸ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ನೀವು ನಿಮ್ ಕಷ್ಟ ನನ್ಗೂ ಅರ್ಥ ಆಗತ್ತೆ. ನನ್ಗೆ ಅದರ ಏನ್ ಕಷ್ಟ ಏನಿಲ್ಲ, ದೇವ್ರೇನು ಕೊಡ್ಲಾ. ಹಾ ಬಟ್ಟೆ ಗೆಲ್ತೀನಿ ಸುಮ್ಮನೆ ಯಾಕೆ ತಲೆಗಿಡ್ತೀನಿ. ಅಣ್ಣ ನೀವು ಇದನ್ನ ಏನೋ ಒಂದು ತಮಾಷೆಗೆ ತಗೊಂಡೋಗ್ತಾ ಇದೀರಾ. ನಿಜವಾಗ್ಲು ನೀವು ಈ ತರ ಕೆಲ್ಸ ಮಾಡ್ಬಿಟ್ಟು ಯಾವ ತರ ಮಾತಾಡ್ತಾ ಇದೀರಾ ಅಂತಂದ್ರೆ, ನೀವ್ ಹೆಂಗ್ ಮಾತಾಡ್ತಾ ಇದೀರಾ ನೋಡಿ, ತಮಾಷೆಗೆ ಮಾತಾಡ್ತಾ ಇದೀರಾ. ಅಣ್ಣ ನನ್ಗೆ ಕಾಮಿಡಿ ತರನೇ ಅದಣ್ಣ. ಅಲ್ಲ ಅಣ್ಣ, ನೀವ್ ಮಾಡ್ತಾರ ನನ್ನನ್ ಕಾಮಿಡಿ ಹೆಂಗ್ ಮಾಡ್ತಾ ಇದೀರಾ ನೀವು? ಇಲ್ಲ ಅಣ್ಣ, ನನಗೆ ಕಾಮಿಡಿ ತರನೇ ಅನ್ಸ್ತದ. ಇಲ್ಲ ಅಣ್ಣ, ದಯವಿಟ್ಟು ನೀವ್ ಈ ತರ ಎಲ್ಲ ಮಾತಾಡೋ ನೋಡಿ. ನಾನ್ ಹೇಳ್ತೀನಿ ಕೇಳೋಣ, ಇದು ಕಾಮಿಡಿನೂ ಅಲ್ಲ, ಯಾವ ಪ್ರೋಗ್ರಾಮ್ ಅಲ್ಲ, ನಾನ್ ಏನ್ ಕಲಾವಿದನೂ ಅಲ್ಲ, ನಾನ್ ಯಾವ ಡ್ರಾಮಾ ಇಂದಾನು ಬಂದೋನಲ್ಲ. ಸರಿ, ನೀವ್ ಈ ತರ ನೋಡ್ರೆ ಕಾಮಿಡಿ ಅಂತ ಅನಿಸ್ತದೆ. ನಾವೇನಣ್ಣ ಯಾಕಣ್ಣ ಕಾಮಿಡಿ ಮಾಡ್ವಾ? ಅದು ನೀವು ಮಾಡೋ ಕೆಲ್ಸದ ಮೇಲೆ ಯಾಕಣ್ಣ ಕಾಮಿಡಿ ಮಾಡ್ವಾ? ಇಲ್ಲ ನೀವ್ ಮಾತಾಡ್ತಾರ ನೋಡ್ರಿ ಕಾಮಿಡಿ ಮಾಡ್ದಂಗಿದೆ ನನ್ಗೆ ಸೇಮ್. ನೀವ್ ಈ ತರ ಹೇಳದ್ಮೇಲೆ ಇನ್ನೇನಣ್ಣ ಮಾಡ್ಲಿ ನಾನು? ಒಂದ್ ಸ್ವಲ್ಪ ಇರ್ರಿ, ಒಂದ್ ಸ್ವಲ್ಪ ಬಿಸಿ ಹೋಗ್ಲಿ. ಅಣ್ಣ ಆಯ್ತು, ಒಂದೇ ನಿಮಿಷ ಕೇಳ್ರಿ ಇಲ್ಲಿ. ಇವಾಗ ಏನ್ ನಿಮ್ಗೆ ಸಾರಿ ಕೇಳ್ಬೇಕಾ? ಸಾರಿ ಅಲ್ಲಣ್ಣ, ನಾನ್ ಸಾರಿ ಇವಾಗ ಆಗಿರೋ ತಪ್ಪಿಗೆ ಸಾರಿ ಕೇಳಿದ್ರೆ ಸರಿ ಹೋಗ್ಬಿಡಲ್ತಣ್ಣ. ಸರಿ, ಇವಾಗ ನಾವ್ ಒಂದ್ ಅಮೌಂಟ್ ಕೈ ಕೊಟ್ಟರೆ ಪೇ ಮಾಡಿದ್ರ? ಯಾರಣ್ಣ? ಬೆಳಿಗ್ಗೆ ಕೈ ಕೊಟ್ಬಿಟ್ಟು ಬಂದವನಣ್ಣ. ಕೈ ಕೊಟ್ಟಿದ್ರಾ? ಇವಾಗ ಏನಣ್ಣ ಆಯ್ತು, ಇವಾಗ ಅದನ್ನ ಕೊಟ್ಟು ಕಳಿಸ್ತೀನಿ, ಇಲ್ಲ ಅಮೌಂಟ್ ರಿಟರ್ನ್ ಕಳಿಸ್ತೀರಾ? ಸರಿ ಆಯ್ತಣ್ಣ, ಆಯ್ತಣ್ಣ. ಇವಾಗ ಇಲ್ಲ ಅಂತಂದ್ರೆ ಒಂದ್ ಕೆಲ್ಸ ಮಾಡಿ, ಫೋನ್ ಪೇ ಮಾಡ್ಬಿಡಿ. ಒಳ್ಳೆ ಸೈಲೆಂಟ್ ಆಗಿ ಇಷ್ಟೊತ್ತು ಸೈಲೆಂಟ್ ಆಗಿದ್ದೆ, ಸುಮ್ನೆ ನೀವು ಮರ್ಬಿಟ್ಟು ಫೋನ್. ಇವಾಗ ನೀವ್ ಅಲ್ಲ ಅಣ್ಣ, ಧಮ್ಕಿ ಈ ತರ ಧಮ್ಕಿ ಎಲ್ಲ ಹಾಕದ್ ಬೇಡ ನಮ್ಮ ಹತ್ರ, ಆಯ್ತಾ? ಬಿಸಿ ಆಗಿದ್ದೀನಿ, ಸೈಲೆಂಟ್. ಏನಣ್ಣ ಇವಾಗ ನೀವ್ ಮಾಡಿರೋ ತಪ್ಪನ್ ಹೇಳ್ತಾ ಇದ್ರೆ ನೀವೇನಣ್ಣ ಹಿಂಗ್ ಮಾತಾಡ್ತಾ ಇದ್ರ? ಏನ್ ಸೈಲೆಂಟ್ ಆಗಿದ್ದೆ ಅದು? ಅಣ್ಣ ನಿಮ್ಗೆ ಒಬ್ಬರಿಗೆಲ್ಲ ಸೈಲೆಂಟ್ ಆಗಿರೋದು, ನಾನು ಇಷ್ಟೊತ್ತರ ಸೈಲೆಂಟ್ ಆಗಿ ಮಾತಾಡಿರೋದು. ಸರಿ ಕಳ್ಸಪ್ಪ, ಆಯ್ತು ಕಳ್ಸಪ್ಪ. ಅಲ್ಲ ನೀವ್ ಕಳ್ಸಿ, ನಾನ್ ಯಾಕೆ ಕಳಿಸ್ಬೇಕು? ನಾನ್ ಸ್ಟೇಷನ್ಗೆ ಹೋಯ್ತೀನಿ. ನೀವ್ ಈ ತರ ಅಲ್ಲ, ನೀವ್ ಮಾತಾಡ್ತಾರ ನೋಡಿ ಯಾವ ತರ ಇದೆ. ಅಲ್ಲ ನೀವ್ ಬೇಕಾದ್ರೆ ಪೊಲೀಸ್ವರ್ಗು ದುಡ್ಡು ಕೊಟ್ಬಿಟ್ಟಿರ್ತೀರಾ, ಈ ತರ ಒಬ್ಬ ಬರ್ತಾನೆ ಈ ತರ ಒಂದ್ ಮಾಡ್ಬಿಡ್ರಿ ಅಂತ. ಯಾಕೆ ನಮ್ತ ಅಯ್ಯೋ ಅಯ್ಯೋ, ಎಲ್ಲಾರ್ಗು ಕಣ್ಣು ಹಿಡಿದು ಬಿಡ್ತಾರೆ ಗೈಸ್ ಕಾಮಿಡಿ ಅಂತ. ಎತ್ತಪ್ಪ ಹೋಗ್ಲಿ, ಒಂದ್ ಸಾರಿ ಆದ್ರೂ ಕೇಳ್ಬಿಡ್ತೀನಿ. The person you're calling is not on. ಫೋನೇ ರಿಸೀವ್ ಮಾಡ್ತಾ ಇಲ್ಲ ಗೈಸ್ ಇವರು. நீங்கள் அழைத்திருக்கும் ஐயோ. நபரால் தற்போது உங்களுக்கு பதிலளி. ಇವರು ಕೋಟೆ ಊರು ತಮಿಳ್ನಾಡು ಅನ್ಸುತ್ತೆ. ಫೋನ್ ರಿಸೀವ್ ಮಾಡ್ತಲ್ಲ ಗೈಸ್. ಪಾಪ ಅಣ್ಣ ಫುಲ್ ಬೇಜಾರಾಗ್ಬಿಟ್ರು ಅನ್ಸುತ್ತೆ. ಒಂದ್ ಸಾರಿ ಯಾರ ಕೇಳ್ಬಿಡ್ತೀನಿ, ಎತ್ಬಿಡೋಣ ಫೋನ್ ಅಣ್ಣ. The person you're calling is not on. ರಿಸೀವ್ ಮಾಡ್ತಲ್ಲ ಗೈಸ್. ಪಾಪ ಸಾಕನ್ಸ ರೋಸ್ಟ್ ಮಾಡಿದ್ದು, ಚಾರ್ಜರ್ ಇಲ್ಲವೆ ಅಂತ ಬೇರೆ ಹೇಳ್ತಾವ್ರೆ. ಇವಾಗ ಆ ನಂಬರ್ನ ಯಾರು ಕೊಟ್ರು ಅವ್ರಿಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಅವ್ನ್ ಕಾನ್ಫಿಡೆನ್ಸ್ ಕಾಲ್ ಹಾಕಿ ಅವ್ರಿಗೊಂದ್ ಸಾರಿ ಕೇಳ್ಬಿಡೋಣ. ಪಾಪ ಅವ್ರ ಕೆಲ್ಸದ ಮೇಲೆ ನಾವು ಒಂದ್ ಫ್ರಾಂಕ್ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ ನನಗೆ. ಒಂದು ತಮಾಷೆಗೋಸ್ಕರ ಮಾಡ್ತೀವಿ ಅಷ್ಟೇ, ಅದನ್ನ ಅವ್ರಿಗೆ ಹೇಳ್ಬಿಡೋಣ. ಹಲೋ ಹಲೋ ಅಣ್ಣ, ಇವಾಗ ಏನಣ್ಣ ಅಂಗಡಿ ತ ಕಳ್ಸ್ಕೊಡ್ಲಾ? ಕಳ್ಸ್ಕೊಳ್ಳೋಣ. ಇವಾಗ ಚಿಕನ್ ಎತ್ಕೊಂಡ್ ಬರೋ ಅಷ್ಟಲ್ಲಿ ನನಗೆ ಇಲ್ಲಾಂದ್ರೆ ಬಿಸಿ ಕಳ್ಸ್ಕೊಳ್ಳೋಣ. ಆಯ್ತು ಅಣ್ಣ, ಒಂದ್ 2 ನಿಮಿಷ ಮಾತಾಡಿಲ್ಲ ಆಯ್ತು? ಇಲ್ಲ ನಾವೊಂದ್ ಸ್ವಲ್ಪ ಬಿಸಿ. ಅಣ್ಣ ದೇವರಾಜ್ ಅಣ್ಣ, ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡ್ರಿ. ನೀವ್ ಅನ್ಕೊಂಡಾಗ ಒಂದ್ ಕಾಮಿಡಿ ಪ್ರೋಗ್ರಾಮ್ ಅಷ್ಟೇ ಇದು. ಯಾರಣ್ಣ ನೀವು? ಅಣ್ಣ ನಾನು ಒಬ್ಬ ಯೂಟ್ಯೂಬರ್, ನಾನ್ ಇರೋದ್ ಬೆಂಗಳೂರಲ್ಲಿ. ಸರಿ ಅಣ್ಣ. ದಯವಿಟ್ಟು ನೀವು ಮಾಡೋ ಕೆಲ್ಸದ ಮೇಲೆ ಈ ತರ ಫ್ರಾಂಕ್ ಮಾಡಿದ್ ತಪ್ಪು ನಂದು.
ಹಾ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ಸೀರಿಯಸ್ ಆಗಿ ಏನ್ ತಗೊಳಕ್ ಹೋಗ್ಬೇಡ್ರಿ ಇದನ್ನ. ಇಲ್ಲ ಸರಿ ಅಣ್ಣ ಆಯ್ತು. ನೀವು ಪಾಪ ಏನೋ ಕೆಲಸ ಮಾಡ್ತಾ ಇದ್ರಿ, ನಿಮ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅನ್ಸುತ್ತೆ. ಸರಿ ಅಣ್ಣ ಆಯ್ತು. ಸರಿ ಅಣ್ಣ, ನಾನೊಂದು ವಿಡಿಯೋ ನಿಮ್ಗೆ ಇಷ್ಟ ಕಳ್ಸ್ಕೊಡ್ತೀನಿ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನೋಡಿ ಅಣ್ಣ. ಸರಿ ಅಣ್ಣ ಆಯ್ತು. ಅಣ್ಣ ಕ್ಷಮಿಸ್ಬಿಡ್ರಿ ಅಣ್ಣ. ಇಲ್ಲ ಆಯ್ತು ಬೇಡ. ಸರಿ ಅಣ್ಣ, ಆಯ್ತು. ಸರಿ ಅಣ್ಣ. ನೋಡಿದ್ರಲ್ಲ ಗೈಸ್, ಇವತ್ತಿನ ಫ್ರ್ಯಾಂಕ್ ಈ ತರ ಇತ್ತು ನಮ್ದು. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ಆನೆ ಫ್ರ್ಯಾಂಕ್ ಮಾಡಿದ್ನಲ್ವಾ, ಅವ್ರ ಫ್ರೆಂಡ್, ಅವ್ರ ಊರವ್ರು ಇವರು, ಅವ್ರ ನಂಬರ್ ಕೊಟ್ಟಿದ್ದು ನನಗೆ. ದಯವಿಟ್ಟು ಅಣ್ಣ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರಿ ನೀವು, ದೇವರಾಜ್ ಅಣ್ಣ ಅವರು ಮಾತಾಡಿದವರು, ನಿಮ್ಮ ಕೆಲಸದ ಮೇಲೆ ನನಗೆ ತುಂಬಾ ಗೌರವ ಇದೆ. ನಿಮ್ಮ ಕೆಲಸದ ಮೇಲೆ ಒಂದು ಫ್ರ್ಯಾಂಕ್ ಮಾಡಿದ್ದು ಆ ಕೊಳ್ತೋಗಿರೋ ಚಿಕನ್ ಅಂದ್ರೆ ಯಾರಾದ್ರೂ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಕ್ಷಮಿಸ್ರಿ, ಒಂದು ತಮಾಷೆಗಾಗ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀವು ತಮಾಷೆಗೆ ತಗೋತೀರಾ ಅನ್ಕೊಂಡಿದೀನಿ. ನೋಡ್ತಿರೋರಲ್ಲಿ ಯಾರಾದ್ರೂ ಈ ಚಿಕನ್ ಅಂಗಡಿಲಿ ಕೆಲಸ ಮಾಡೋರಾಗಿರ್ಬೋದು, ಇಲ್ಲ ಚಿಕನ್ ಅಂಗಡಿ ಇಟ್ಟಿರೋರಾಗಿರ್ಬೋದು, ನಿಮ್ಗೆ ಏನಾದ್ರು ಈ ತರ ಒಂದು ಫ್ರ್ಯಾಂಕ್ಗಳು ಮಾಡಿದಾಗ, ನಾವು ಮಾತಾಡಿದಾಗ ನಿಮ್ಗೆ ಏನಾದ್ರು ಒಂದು ಬೇಜಾರಾದ್ರೆ ನಿಮ್ಗೂ ದಯವಿಟ್ಟು ಸಾರಿ ಹೇಳ್ತೀನಿ. ಇಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನೋಡ್ತಿರೋರು ಏನಾದ್ರೂ ಇಷ್ಟ ಆದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ